ಮಗಳೇ, ಇವತ್ತು ನಿನ್ ಗಂಡ ನನ್ನ ಅಳಿಯ ಬರ್ತಾವನೆ. ಹುಸಿ ಚೆನ್ನಾಗಿ ರೆಡಿ ಆಗ್ಬೇಕು ನೀನಂತಂದ್ರೆ ಸರಿನಾ. ಚೆನ್ನಾಗಿ ರೆಡಿಯಾಗಿ ಚೆನ್ನಾಗೆ ಅದೇನೋ ಅಂತ ಹೇಳ್ತಾರಲ್ಲ, ನಿನ್ ಗಂಡ ನೋಡಿದ ತಕ್ಷಣ ಇನ್ನ ಕಳ್ದೋಗ್ಬಿಡ್ಬೇಕು. ಆಗ್ಲೇ 2 ತಿಂಗಳಾಯ್ತು ನಿನ್ನ ಮೀಟ್ ಮಾಡಿ. ನಿನ್ ಗಂಡ ಬರೀ ವಿಡಿಯೋ ಕಾಲಲ್ಲೇ ನೋಡೋದಾಯ್ತು ನಿನ್ನಂತೂ. ನೋಡು, ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಯಾ. ಅವ್ರ ಮುಂದೆ ಹಿಂಗೆ ಹೋಗಿ ಸ್ಮೈಲ್ ಮಾಡ್ಕೊಂಡು ನಿಂತ್ಕೋಬೇಕು ನೀನು, ಸರಿನಾ. ಅವ್ರು ಬಂದಿದ ತಕ್ಷಣ ಖುಷಿ ಖುಷಿ ಹಗ್ ಮಾಡ್ಬೇಕು ನೀನು ಹೋಗಿ. ನಿನ್ ಗಂಡ ಕಳ್ದೋಗ್ಬಿಡ್ಬೇಕು. ಅವ್ರು ಯಾವತ್ತೋ ನನಗೆ ಕಳ್ದೋಗಿದಾರಮ್ಮ. ಇನ್ನೂ ಕಳ್ದೋಗೋ ಅವಶ್ಯಕತೆ ಏನಿಲ್ಲ ಅಲ್ವಾ. ಯಾವತ್ತೋ ಕಳ್ದೋಗ್ಬಿಟ್ಟವ್ರೆ. ಆದ್ರೂ ಮಗಳೇ, ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ, ಮನೇಲಿ ಎಷ್ಟು ಕೆಲಸ ಗೊತ್ತಾ ಮಗಳೇ ನನ್ಗಂತೂ. ಆ ಕೆಲಸ ಈ ಕೆಲಸ, ಅಬ್ಬಬ್ಬಾ. ಭಟ್ರಿಗೆಲ್ಲ ಹೇಳಿದೀನಿ ನಿನ್ ಗಂಡಂಗೆ ಏನೇನು ಫೇವ್ರೇಟ್ ಫುಡ್ ಅದೆಲ್ಲ ರೆಡಿ ಮಾಡಿ ಅಂತ ಹೇಳಿದೀನಿ. ಒಂದು 10-15 ಥರ ಫುಡ್ ಬೇರೆ ಮಾಡಿಸ್ತಾ ಇದ್ದೀನಿ. ಅಬ್ಬಬ್ಬಾ, ಅಳಿಯಂದ್ರು ತುಂಬಾ ದಿನ ಆದ್ಮೇಲೆ ಮನೆಗೆ ಬರ್ತಾರಲ್ವಾ, ಅದಕ್ಕೆ ನನಗಂತೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನು ಅರ್ಥನೇ ಆಗ್ತಿಲ್ಲ ನನ್ಗಂತೂ. ಅಪ್ಪ, ನೋಡೋಣ ಇರು, ಏನೋ ಒಂದು ಮಾಡಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಬೇಕು ಅಳಿಯಂದ್ರನ್ನ. ನನಗೆ ತುಂಬಾ ಕೆಲಸ ಐತೆ ಮಗಳೇ. ನೀನು ಕೆಲಸ ಮಾಡಬೇಡ, ನೀನು ಆರಾಮಾಗಿ ಕೂತ್ಕೊಂಡಿರು, ಸರಿನಾ. ನಾನಂತೂ ಮಾಡ್ಲೇಬೇಕು ಕೆಲಸನ, ಹಂಗೆಲ್ಲ ಬಿಡಕ್ಕಾಗಲ್ಲ. ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ತುಂಬಾ ಕೆಲಸ ಐತೆ, ಮಾಡ್ತಾ ಇರ್ತೀನಿ. ನೀನು ಹೋಗು, ಆರಾಮಾಗಿ ಕೂತ್ಕೋ ಹೋಗು ರೂಮಗೆ. ನೀನದೇನು ನೈಲ್ ಪಾಲಿಶ್ ಹಾಕಬೇಕು ಅಂದಲ್ಲ, ನೈಲ್ ಪಾಲಿಶ್ ಹಾಕ. ಹಂಗೆ ಇನ್ನೊಂದ್ಸಲ ಟಚ್ ಅಪ್ ಮಾಡ್ಕೊ ಮುಖಕ್ಕೆಲ್ಲ ನಾನು, ಸರಿನಾ. ಹೋಗು ಹೋಗು, ಇಲ್ಲಿ ನಿಂತ್ಕೋಬೇಡ ಜಾಸ್ತಿ ಹೊತ್ತು. ಅಯ್ಯಯ್ಯಪ್ಪ, ಈ ಭೂಮಿ ಮೇಲೆ ಯಾರನ ಇಂಥ ಮಗಳು ಇಂಥವಳಿ ಯಾರನ ಅವ್ರ ಏನು ಸ್ಟೊಯ್ಲಾಡ್ತಾವೆ ಇವ್ರಿಬ್ರು. ಸೀಮೆಗಿಲ್ದಿರೋ ಅಳಿಯನ. ಸುಮ್ಕಿರಕ್ಕ, ಯಾಕೆ ಬೇಕು ನಮಗೆ. ಸುಮ್ಮನಿರು, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನೋಡಿ, ನನ್ನ ಅಳಿಯಂದ್ರು ಬರ್ತಾವ್ರೆ, ಸರಿನಾ. ಹೆಂಗಂದ್ರಂಗೆ ಜಾತ್ರೆ ಥರ ಹಳ್ಳಿ ಥರ ಎಲ್ಲ ಆಡಬೇಡಿ. ನನ್ನ ಅಳಿಯಂಗೆ ಅದೆಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಇರೋದು ಕಲ್ತ್ಕೊಳ್ಳಿ. ಅವನು ಫಾರಿನಿಂದ ಬರ್ತಾ ಇರೋದು. ಅವನೇನಿದ್ರು ಅವನು ತುಂಬ ಸ್ಟ್ರಿಕ್ಟ್ ಪರ್ಸನ್ ಅವನು, ಓಕೆ. ನೀವು ಈ ಥರ ಎಲ್ಲ ಹೆಂಗಂದ್ರಂಗೆ ಜಾತ್ರೆ ಥರ ಆಡಿದ್ರೆ ಅವನು ತುಂಬ ಇರಿಟೇಷನ್ ಆಗೋಗ್ಬಿಟ್ಟು ಅವ್ನು ಮನೆಯಲ್ಲೇ ಇರಲ್ಲ, ಹಾಗೆ ಬಿಟ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾನೆ. ನಾನು ಇರಲ್ಲ ಅಂತ ಹೇಳಿ, ಓಕೆನಾ. ಈಗ ಸುಮ್ಮನೆ ನೀವು ಡೀಸೆಂಟಾಗಿರೋದು ಕಲ್ತ್ಕೊಳ್ಳಿ. ಕಾಂಜಿ ಪಿಂಜಿ ಥರ ಆಡಕ್ಕೆ ಹೋಗ್ಬೇಡಿ. ಜಯಮ್ಮ, ನಿನಗೂ ಸೇರಿ ಹೇಳ್ತಾ ಇದ್ದೀನಿ. ಯವ್ವ, ನಾನು ಜಾತ್ರೆ ಥರ ಆಡಿನಿ. ನಾನು ಯಾವ ಬಡ್ಡಿ ಹೇಳೋದು ನಾನು ಜಾತ್ರೆ ಥರ ಆಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ವೆರಿ ಫೇಮಸ್ಸು. ಜಾತ್ರೆನಂತೆ ಜಾತ್ರೆ ನಮ್ಮೂರಂಗೆ ನಾನೇನೇ ಸ್ಟೈಲ್ ರಾಣಿ ಅಂತಂದ್ರೆ ನಾನೇನೇ ಜಾತ್ರೆ ಅಂತ ಕರಿತೀರಾ. ಓ, ಏನೋ ನೀವು ಇರು ಒಂದಿದ್ದಕ್ಕೆ ಇದೀವಿ, ಇಲ್ಲಾಂದ್ರೆ ನಾವೇನಕ್ಕೆ ಹಿಂಗೆಲ್ಲ ಇರ್ತಾ ಇದ್ವಿ. ಓ, ನಮ್ಮ ಪಾಡು ನಾವು ನೆಟ್ಟು ಹೋಯ್ತಾ ಇದ್ವಿ ಅಷ್ಟೇ. ನೀನು ಹೆಂಗೆ ಹೇಳ್ತಾಳೆ ನೋಡಿ ಅಮ್ಮ. ನೋಡಿ, ಇರೋದನ್ನ ಹೇಳ್ದೆ ಅಷ್ಟೇನೆ. ನಿಧಿ, ನೀನು ಅಷ್ಟೇನೆ. ನಿಮ್ಮ ಅಮ್ಮಗೆ ಇವ್ರಿಗೆ ಕರೆಕ್ಟಾಗಿರೋ ಕೇಳು. ತುಂಬ ಲೋಕಲ್ ಥರ ಆಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವ್ರೇನು ಲೋಕಲ್ ಥರ ಆಡಲ್ಲ ಅತ್ತೆ. ಅವ್ರು ಹಳ್ಳಿಯವ್ರ ಥರ ಇರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಲೋಕಲ್ ಥರ ಯಾಕೆ ಆಡ್ತಾರೆ? ಅವ್ರೇನು ಈ ಹೊರ್ಗಡೆನೂ ಬರಲ್ಲ ಬಿಡಿ, ಆರಾಮಾಗಿ ಒಳಗಡೆನೇ ಇರ್ತಾರೆ. ಅದು ತುಂಬ ಒಳ್ಳೆ ಕೆಲಸ. ಯವ್ವ ನಿಧಿ, ನನ್ನೇ ಜಾತ್ರೆ ಅಂತಾಳೆ ಇವಳು. ಯಾವ ಜಾತ್ರೆ ಇವಳು ಅಜ್ಜಿನ ಬಡಿಯ ನನ್ನೇ ಜಾತ್ರೆ ಅಂತ ಬೇರೆ ಹೇಳೋದ. ಲೆಕ್ಕ ಹಾಕು, ನನ್ನೇ ಜಾತ್ರೆ ಅಂತ ಅನ್ನೋದಿನಿ ಅಂತ ಬಡ್ಡಿ ಇರ್ಬೇಡ. ಇವಳ ಜಾತ್ರೆ, ಇವ್ರ ಅಪ್ಪ ಜಾತ್ರೆ, ಇವ್ನ ಮಗಳ ಜಾತ್ರೆ, ಗಂಡ ಜಾತ್ರೆ, ಎಲ್ಲ ಜಾತ್ರೆ ನನ್ನೇ ಜಾತ್ರೆ ಅಂತ ಕರಿಬೇಕಲ್ವ. ಆಫರ್ ಕಿತ್ತೋದಳವಳು, ನಾನು ಬಿಡಕ್ಕಿಲ್ಲ. ನೋಡ್ತಾ ಇರು. ಲೇ ಜಯಮ್ಮ, ಇದು ಯಾಕೆ ಬೆಳಗ್ಗೆ ರೊಚ್ಚಿಗೆದಿದೆಯಲ್ಲ? ನೋಡಲೇ, ನೀನ್ ಬೀಕ್ತಿನ ಹೆಂಗೆ ಹೇಳ್ತಾಳೆ, ನೀನ್ ಕಿತ್ತೋಗಿರೋ ಬೀಕ್ತಿ. ನನ್ಗೇನೆನಿಯ ಎಂತ ಮಾತು ಅಂತಾಳೆ ಕೇಳಿಸ್ಕೊಂಡ. ನನ್ನೇನೆನಿಯ ನಾನ್ ಜಾತ್ರೆನಂತೆ. ಓಹೋ, ಅವ್ರು ಒಳಿಯ ಬರ್ತಾರಂತೆ, ನಾ ಮುಚ್ಕೊಂಡಿರ್ಬೇಕಂತೆ. ಓ, ಸ್ಯಾನೆ ಮಾತಾಡ್ಬಾರ್ದಂತೆ, ಹಳ್ಳಿ ಥರ ಆಡ್ಬಾರ್ದಂತೆ, ಜಾತ್ರೆ ಥರ ಆಡ್ಬಾರ್ದಂತೆ. ಅಯ್ಯಯ್ಯಯ್ಯ, ಅದಕ್ಕೆಲ್ಲ ಕ್ವಾಪ ಯಾಕೆ ಮಾಡ್ತೈತಿ? ಸುಮ್ಕಿರು. ಅದು ಎಂತ ಸೀಮೆಗಿಲ್ದಿರೋ ಒಳಿಯನು ನಾವು ನೋಡೇ ಬಿಡೋಣ. ನೀನು ಎಂತ ತ್ರಿಪುರ ಸುಂದರ ಬರ್ತಾನೆ ಅಂತ ಅಷ್ಟಕ್ಕೆಲ್ಲ ನೀನು ಯಾಕೆ ಬೇಜಾರು ಮಾಡ್ಕತ್ತೀಯ? ನೀನು ಸುಮ್ಕಿರೋದ್ ಕಲ್ತ್ಕ. ನನ್ನೇ ಜಾತ್ರೆ ಅಂದ್ಬಿಟ್ರೆ ನಾನು ಸುಮ್ಕಿ ಇದ್ಬಿಡ್ತೀನ? ನಾನು ಗೊತ್ತಲ್ಲ ಮೊದಲೇ ನೀ ಯಾರು ಅಂತ ಹೇಳ್ಬಿಟ್ಟು. ನಾನು ಜಾತ್ರೆನಂತೆ ಜಾತ್ರೆ. ಬೀಡೆ ಜಯಮ್ಮ, ಅನ್ಕೊಂಡಿ ಬಿಡು. ನಿಂಗೆ ಯಾಕೆ, ನಮ್ಮ ಪಾಡು ನಾವು ಸಂಡಕ್ಕಿದ್ದೀವಲ್ಲ ಅಷ್ಟೇ, ನೀ ಸಾಕು. ಬಾ ಸುಮ್ಕೆ ನೀಯ. ಬೇಬಿ, ಐ ಲವ್ ಯು ಸೋ ಮಚ್. ಐ ಮಿಸ್ ಯು. ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ನ. ಮಿಸ್ ಯು ಸೋ ಮಚ್ ಬೇಬಿ. ಮೀ ಟು ಬೇಬಿ, ಮಿಸ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ನೀವು 1 ಮಂತಿಂದ ಬರ್ತೀನಿ ಅಂತ ಹೇಳಿ ಬರ್ತಾನೆ ಇರಲಿಲ್ವಲ್ಲ ನೀವು. ಎಷ್ಟು ಬೇಜಾರಾಯ್ತು ಗೊತ್ತಾ ಬೇಬಿ ನನ್ಗಂತೂ. ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಬೇಬಿ ನನ್ಗಂತೂ. ರಿಯಲಿ ಐ ಮಿಸ್ ಯು ಸೋ ಮಚ್ ಬೇಬಿ. ಎಷ್ಟೊಂದು ಹರ್ಟ್ ಆಯ್ತು ಅಂದ್ರೆ ನೀನು ಇಷ್ಟು ಲೇಟಾಗಿ ಬಂದ್ಬಿಟ್ಟಲ್ಲ. ಛೇ, ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಇನ್ನ ನಾನು ಬಿಟ್ಟು ಹೋಗಂಗಿಲ್ಲ, ಇಲ್ಲೇ ಇರಬೇಕು. ಯಾವ ಮೀಟಿಂಗು ಬೇಡ, ಏನು ಬೇಡ, ಓಕೆನಾ. ನಾವು ಹೀಗೆ ಜೊತೆಗಿರ್ಬೇಕು ಅಷ್ಟೇನೆ. ಹೊಳಿ ಅಂದ್ರೆ ನನ್ನ ಮಗಳದು 3 ಹೊತ್ತು ನಿಂದೇ ಧ್ಯಾನ. ಯಾವಾಗೂ ನನ್ನ ಗಂಡ ಅಂತ 3 ಹೊತ್ತು ಬರೀ ನಿಂದೇ ಯೋಚನೆ ಮಾಡ್ತಾನೇ ಇರ್ತಾರೆ ಗೊತ್ತಾ. ಯಪ್ಪ. ಅದು ಎಷ್ಟು ಯೋಚನೆ ಮಾಡ್ತಿದ್ಲು. ಸದ್ಯ ಇವಾಗ ನೀವು ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ಇವಾಗ ನೀವು ಬಂದಿರೋದಕ್ಕೆ ನನಗೆ ಸ್ವಲ್ಪ ಸಮಾಧಾನ. ಹಾ, ಮತ್ತೆ ಇವರು ನೀವ್ ಹೇಳಿದ್ರಲ್ಲ ಫೋನ್ ಮಾಡಿದಾಗ. ಹಾ ಬೇಬಿ, ನಾನು ಫೋನ್ ಮಾಡಿದಾಗೆಲ್ಲ ಹೇಳಿದ್ನಲ್ಲ, ಇವಳೇನೇನೆ ನಮ್ಮ ಅಣ್ಣ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದವನೆ. ಇಷ್ಟಪಟ್ಟಿರೋ ಹುಡುಗಿ ಅಂತ, ಹಳ್ಳಿ ಹುಡುಗಿ ಇವಳಂತೂ. ಆಮೇಲೆ ಈ ಸೈಡ್ ಇರೋದವ್ರ ಅಮ್ಮನ ಫ್ರೆಂಡ್. 3 ಜನ. ಹಳ್ಳಿ ಅಂದ್ರೆ ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಹಳ್ಳಿಯವರು ತುಂಬಾ ಚೀಪಾಗಿರೋ ಜನಗಳನ್ನ ಕಂಡ್ರೆ ನಿಮ್ಗೆ ಆಗಲ್ಲ ಅಂತ. ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಳ್ಳಿ ಅಂದ್ರೆ, ಸರಿನಾ. ನಾವು ನೀವು ಇನ್ನೇನು ಇನ್ನ 1 ಡೇನಲ್ಲಿ ಟ್ರಿಪ್ ಹೋಗ್ತೀವಿ ತಾನೇ. ಆರಾಮಾಗೆ ಹೋಗೋಣ. ಇಲ್ಲೇ ನಾವಿರಲ್ಲ. ಇವರು ಅಷ್ಟೇ ನಾಳೆ ಊರಿಗೆ ಹೊರಟೋಗ್ಬಿಡ್ತಾರೆ. ಯಾ ನೋ ಪ್ರಾಬ್ಲಮ್ ಅತ್ತೆ, ನೋ ಪ್ರಾಬ್ಲಮ್. ಇಟ್ಸ್ ಓಕೆ. ಇಷ್ಟು ದೊಡ್ಡ ಮನೇಲಿ ಯಾವುದೋ ಒಂದು ಮೂಲೆ ಇರ್ತಾರಲ್ಲ, ನೋ ಪ್ರಾಬ್ಲಮ್ ಅತ್ತೆ. ನಿಮ್ದು ದೊಡ್ಡದು ಒಳ್ಳೆ ಗುಣ ಹಳಿ ಅಂದ್ರೆ. ನೀವು ಬನ್ನಿ ಹಳಿ ಅಂದ್ರೆ, ನಿಮ್ಗೆ ಅಂತ ಹೇಳ್ಬಿಟ್ಟು ನಾನು ವೆರೈಟಿ ಫುಡ್ಸ್ ಎಲ್ಲ ರೆಡಿ ಮಾಡಿದ್ದೀನಿ.
ಹಾ ಬೇಬಿ, ನಿನ್ಗೋಸ್ಕರ ಎಷ್ಟೊಂದು ಮಾಡಿದ್ದಾರೆ ಗೊತ್ತಾ ಮಮ್ಮಿ. ನಿಮ್ಗೋಸ್ಕರ ಅಂತಾನೆ ತುಂಬಾ 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 ವೆರೈಟಿ ವೆರೈಟಿ ಫುಡ್ಸ್ನೆಲ್ಲನೂ ಮಾಡಿದ್ದಾರೆ. ಇವನು ಎಲ್ಲೋ ನೋಡ್ದಂಗೈತಲ್ಲ, ಯಾವ್ದನ್ನ ಸೀರಿಯಲ್ ಏನಾರು ಆಕ್ಟಿಂಗ್ ಮಾಡ್ತಾನ? ಇಲ್ಲ ಅಂದ್ರೆ ಮ್, ಏನೋ ಎಲ್ಲೋ ನೋಡಿದ್ದೀನಿ, ಸುಮಾರು ದಿನ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತಲ್ಲ. ಅರ್ಥವೇ ಆಯ್ತಿಲ್ವೇ? ಯಾವಾಗ ನೋಡಿದ್ದೀನಿ ಇವನ್ನ? ಹೇ ಪೊದ್ದಿ, ನಾವು ನೋಡ್ತೀವಲ್ಲ ಸೀರಿಯಲ್ಲು, ಆ ಸೀರಿಯಲ್ಲಾಗ ಏನಾರ ಇವನು ಕಂಡಿದ್ನೇನೆ ನಿಂಗೆ? ಲೇ ಜಯಮ್ಮ, ನಿನ್ಗೇನಾರ ತಲೆ ಕೆಟ್ಟಾಯ್ತಾ? ನಾನೆಲ್ಲ ನೋಡಿರೋ ನೆನಪಿಲ್ಲ. ನೀನು ನೋಡಿರ್ತೀಗೇನೋ ನನಗೇನೆ ಗೊತ್ತು. ನಾನು ಸೀರಿಯಲ್ಗಳನ್ನ ನೋಡ್ತೀನಿ, ಇವಳ ಮಕ್ಕನ ಅಂತೂ ನಾನು ನೋಡಿಲ್ಲ. ಬನ್ನಿ ಹೇಳಿ ಅಂದ್ರೆ ಅಮ್ಮ, ಇವನನ್ನ ನಾನು ಎಲ್ಲೂ ನೋಡಿಲ್ಲ. ಈ ಜಯಮ್ಮಕ್ಕಂಗೆ ಏನೇನು ಅನ್ನಿಸ್ತೈತೆ. ಆದ್ರೂ ಏನು ಸ್ಟ್ಯಾಂಡರ್ಡು, ಏನು ಸ್ಟೈಲು, ನಾನೆಲ್ಲೋ ಕಮ್ಮಂಗೆ ಇದ್ದಂಗೆ ಇರ್ತಾನೆ ಅನ್ಕೊಂಡೆ. ಅಬ್ಬಬ್ಬಾ, ಚೆನ್ನಾಗಿ ಅವನೇ. ಬಾ ಮಗಳೇ, ಅಂದ ಚಂದ ಕಟ್ಕೊಂಡೇನು ಉಪ್ಪು ಕರಕೊಂಡು ನೆಕ್ಕತಿಯ. ಅವನ ಗುಣ ನೋಡು, ಬಾಯಿ ಬಡ್ಕೊಳಂಗೈತೆ ಆ ಬೊಡ್ಡಿ ನನ್ನ ಮಗನ ಗುಣ. ಇದಕ್ಕೆಲ್ಲನೂ ತಲೆ ಕೆಡ್ಸ್ಕೊಂಡು ಯಾಕೆ? ಏನು ನಮ್ಮ ಮೇಲೆ ದೌಲತ್ ತೋರಿಸ್ತಾನೆ? ತೋರಿಸ್ಲಿ ಬಾ. ಇನ್ನೂ ಅದು ಏನೇನು ದೌಲತ್ ತೋರಿಸಿದ್ದು ಅಲಂಕಾರ ತೋರಿಸ್ತಾನೋ ತೋರಿಸ್ಲಿ, ನನಗೂ ತೋರ್ಸೋದು ಗೊತ್ತು ಸರಿಯಾಗಿ ಬಾ. ಇಲ್ಲಲೇ, ಇವನ್ನೆಲ್ಲೋ ನೋಡಿದ್ದೀನಿ ಕಣಮ್ಮಿ ನಾನು, ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀನಿ ಅಂತ ಮಾತ್ರ ಅರ್ಥ ಆಯ್ತಿಲ್ಲ. ಎಲ್ಲಿ ನೋಡಿದ್ದೀನಿ ಇವನ್ನ? ನಮ್ಮ ಸಂಬಂಧಿಕರಿಗೆಲ್ಲ ನೋಡಿದ್ದೀನ, ಫ್ರೆಂಡ್ಸಾಗೆಲ್ಲ ನೋಡಿದ್ದೀನ, ಇಲ್ಲ ಸೀರಿಯಲ್ಲಾಗಿ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತಲ್ಲ ನನಗೆ. ಮಮ್ಮಿ ನಡಿ, ಫಸ್ಟ್ ನಾವಿಬ್ರಿಗೂ ಒಳ್ಳೆ ಫುಡ್ ಬಡ್ಸು, ನಾವು ತಿಂತೀವಿ. ಹಾಗೇನೆ ನಾವು ಸ್ವಲ್ಪ ಪರ್ಸ್ನಲಾಗೆಲ್ಲ ಮಾತಾಡಬೇಕು. ಫಸ್ಟು ನಾವು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಊಟ ಕೂತ್ಕೊಳ್ತೀವಿ, ಓಕೆನಾ? ಇವರು ಅಷ್ಟೇ ಪಾಪ, ಈಗ ತಾನೇ ಬಂದವ್ರೆ. ಇವ್ರಿಗೆ ತಾನೇ ಈಗ ಫ್ರೀಯಲ್ಲಿದ್ದಾರೆ ಇವರು. ಈಗ ಜಸ್ಟ್ ಬಂದಿರೋದಲ್ವಾ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಊಟ ಮಾಡ್ತೀವಿ. ಸರಿ ಮಗಳೇ, ಆಯಿತು. ಹಲೋ ನೋಡಿ, ನನ್ನ ಅಳಿಯ ಈಗ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾನೆ. ದಯವಿಟ್ಟು ಒಂದು ಊಟ ಆಗೋ ತನಕ ಅರ್ಧ ಗಂಟೆ ಅಲ್ಲ 1 ಗಂಟೆ ಆಗಲಿ, ದಯವಿಟ್ಟು ಯಾರು ಬಂದು ಡಿಸ್ಟರ್ಬ್ ಮಾಡಬೇಡಿ, ಓಕೆ? ಅವನಿಗೆ ಒಂದು ಸ್ವಲ್ಪ ಮುಜುಗರ, ಅವನಿಗೆ ಅವರು ಇವ್ರ ಜೊತೆ ಎಲ್ಲ ಊಟ ಮಾಡೋನಿಗೆ ಅಭ್ಯಾಸ ಇಲ್ಲ. ಅದರಲ್ಲೂ ನಿಮ್ಮ ಥರ ಅಂತ ಎಲ್ಲ ಸೌಂಡ್ ಮಾಡ್ಕೊಂಡು ತಿನ್ನೋರು ಕಂಡು ಮೊದಲೇ ಆಗೋದೇ ಇಲ್ಲ, ಓಕೆನಾ? ಅಯ್ಯಯ್ಯಪ್ಪ, ಎಲ್ಲರೂ ತಿನ್ನೋದು ಬಾಯಾಗಸೆ ನೆನೆಯ, ಇನ್ನು ಮೂಗ್ನಾಗಸ ತಿಂತಾರೆ. ಇದು ಒಳ್ಳೆ ಸಂದ ಕೇಳ್ತೀರಾ? ನಮ್ಗೇನು ಅಂಥದ್ದೇನೋ ಹೊತ್ತು ಬಂದಿಲ್ಲ ಹೇಳಿ. ನಾವು ಬೇಕಾರೆ ನಮಗೂ ನಿಮ್ಮ ಒಳಿನ ಜೊತೆ ಕುಂತ್ಕೊಂಡು ತಿನ್ನೋ ಅಭ್ಯಾಸನೂ ಇಲ್ಲ. ನಾವು ಅಷ್ಟೇ, ನಾನು ಪೊದ್ದು ಇಬ್ಬರೇ ಕುಂತ್ಕೊಂಡು ಊಟ ತುಂಬ ತಿನ್ಕೋತೀವಿ ಬಿಡಿ. ಏನು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಬಂದು ತಿನ್ನೋ ಅವಶ್ಯಕತೆ ಏನೂ ಇಲ್ಲ. ಸದ್ಯ ಆ ಬುದ್ಧಿನಾದ್ರೂ ಐತಲ್ಲ. ನಿಧಿ, ಬಂದು ನನ್ನ ಮಗಳಿಗೂ ಅಳಿಯಂಗೆ ಇಬ್ರಿಗೂ ಊಟಕ್ಕೆ ಬಡಿಸ್ಬಾ. ಸರಿ ಅತ್ತೆ, ಆಯಿತು. ಅಮ್ಮ, ಅವ್ರು ಹಂಗಂದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ನೀನು, ಸರಿನಾ? ಊಟ ತಾನೇ ಅವ್ರದ್ದು ಆದಮೇಲೆ ನಾವು ಊಟ ಎಲ್ಲರೂ ಕುತ್ಕೊಂಡು ಒಟ್ಟಿಗೇನೆ ಊಟ ಮಾಡೋಣ, ಸರಿನಾ? ಅವ್ರಿಗೆ ಹಂಗೆ ಕೊಬ್ಬು ಜಾಸ್ತಿ ಅವರಿಗೆ. ಏನು ಅಳಿಯ ಏನೋ ಮೇಲಿಂದ ಇಳಿದು ಬಂದವನಿ ಅಂತ ಹೇಳಿ ನೀವೇನು ಬೇಜಾರು ಮಾಡ್ಕೋಬೇಡಿ, ಹೋಗಿ ಊಟ ಬಡಿಸ್ತೀನಿ. ಅಯ್ಯೋ ಹೋಗಮ್ಮಿ, ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋತಾರೆ? ನಾನಂತೂ ಬೇಜಾರೇ ಮಾಡ್ಕೊಳಕ್ಕಿಲ್ಲ. ನೀನು ಹೋಗಿ ಆರಾಮಾಗಿ ಊಟ ಬಡಿಸ್ಬಿಟ್ಟು ಬಾ, ಹೋಗು. ತಿನ್ಕೊಂಡು ಕುಂತ್ಕೊಳ್ಳಿ ಅವೇನೇನೆ. ಲೇ ಜಯಮ್ಮ, ಇನ್ನ ಇವನೇ ಯೋಚನೆ ಮಾಡ್ತಿದ್ದೀಗ? ಇವನು ಎಲ್ಲೋ ನೋಡಿದ್ದೀನಿ ಕಣ್ಪದ್ದಿ, ಎಲ್ಲಿ ನೋಡಿದ್ದೀನಿ ಅಂತ ಅರ್ಥ ಆಯ್ತಿಲ್ವೇ ನನಗೆ? ಎಲ್ಲೋ ನೋಡಿರೋ ನೆನಪು ನನಗಂತೂ ಎಲ್ಲಿ ಅಂತಾನೇ ಗೊತ್ತಾಯ್ತಿಲ್ಲ. ಯಪ್ಪ ಯಪ್ಪ ಯಪ್ಪ, ಯಾ ಇನ್ಸ್ಟಾಗ್ರಾಮಾಗೋ ಫೇಸ್ಬುಕ್ಕಾಗೋ ಎಲ್ಲೋ ಒಂದು ಹತ್ರ ನೋಡಿರ್ತೀಯ ತಗ, ಅದೊಂದು ಡೀಪಾಗಿ ಹಿಡ್ಕೊಂಡು ನೋಡಿದ್ದೆ 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 ಅಂತ ಹೇಳ್ಬಿಟ್ಟು ಸುಮ್ಕೇನಿ ಯಾಕೆ ತಲೆ ಕೆಡ್ಸ್ಕತ್ಯ? ಸುಮ್ಕಿರು. ಇವಾಗಲ್ಲ ನಳಿಕೇನು ಗೆಪ್ತಿ ಬರ್ತದಲ್ಲ, ಆಮೇಕಿಂದ ಹೇಳ್ತೀನಿ ಎಲ್ಲಿ ನೋಡಿದ್ದೆ ಇವನ್ನ ಅಂತ ಹೇಳ್ಬಿಟ್ಟು. ಅಯ್ಯೋ ಹೊಟ್ಟೆ ಸಿತೈತೆ. ಅವ್ನು ದುಡ್ಡಾಗ ತನಕ ನಾವು ತಿನ್ನಂಗಿಲ್ವಂತೆ. ಬಿಡು ಪರವಾಗಿಲ್ಲ, ಬಾ. ಇವನು ನೋಡ್ರದ್ದು ಎಲ್ಲಿ ಅಂತ ಯೋಚನೆ ಮಾಡ್ತೀನಿ.